30 ಡೇಸ್ ಒಳಗಡೆ ಇದು ಕೊತ್ತಂಬರಿ ಸೊಪ್ಪು ಬರುತ್ತೆ ಅಂದರೆ ನೀವು ನಂಬಲೇಬೇಕು. ಒಂದು ಅಣಬೆ ಬೆಳೆಯೋದಕ್ಕೂ 1.5 ತಿಂಗಳು ತಗೊಳುತ್ತೆ, ಅದು 60 ದಿವಸದವರೆಗೂ ತಗೊಳುತ್ತೆ. ಆದರೆ ಕೊತ್ತಂಬರಿ ಸೊಪ್ಪು ಬರೀ 25ರಿಂದ 30 ದಿವಸಕ್ಕೆ ಬರ್ತದೆ, ನೀವು ನಂಬಲೇಬೇಕು. ಎಕರೆಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಮತ್ತು ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಅದು ಇಳುವರಿ ಎಷ್ಟು ಬರುತ್ತೆ, ಎಷ್ಟು ರೇಟ್ ಇದೆ, ಎಷ್ಟು ಸಿಗುತ್ತೆ ಅಂದರೆ ಬೆಲೆ ಎಷ್ಟು ಖರ್ಚಾಗುತ್ತೆ, ಮಿನಿಮಮ್ ಎಷ್ಟು ಪ್ರೈಸ್ ಮಾಡಿದ್ರೆ ನಮಗೆ ಹಾಕಿರೋ ಬಂಡವಾಳ ಅನ್ನೋದು ಬರುತ್ತೆ. ಈ ಎಲ್ಲ ಮ್ಯಾಟ್ರಿಗೂ ನಮಸ್ಕಾರ. ನಮ್ಮ ಕೃಷಿಯ ಮತ್ತೊಂದು ವಿಡಿಯೋಗೆ ನಮ್ಮ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ. ನಿಮಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಜೊತೆಗೆ ಟೂತ್ ಪೇಸ್ಟ್ ಅನ್ನೋದು ಎಷ್ಟು ಮುಖ್ಯನೋ ಅಡುಗೆ ಮಾಡೋದಕ್ಕೂ ಕೊತ್ತಂಬರಿ ಸೊಪ್ಪು ಅನ್ನೋದು ಅಡುಗೆ ಮನೆಯಲ್ಲಿ ಇರಬೇಕಾಗಿರೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಷ್ಟು ಇಂಪಾರ್ಟೆಂಟ್ ಈಗ ಸದ್ಯದ ಕೊತ್ತಂಬರಿ ಸೊಪ್ಪು ಪಡ್ಕೊಂಡಿದೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಈಗ ಕಥೆಯೆಲ್ಲ ಬಿಟ್ಟು ನೇರವಾಗಿ ಮ್ಯಾಟ್ರಿಗೆ ಬರೋಣ. ಕೊತ್ತಂಬರಿ ಸೊಪ್ಪು ಬೆಳೆಯೋದು ಮುಂಚೆ 45 ದಿವಸ ತಗೊಳ್ತಾಯಿತ್ತು, 45 ದಿವಸ 2 ತಿಂಗಳು ಸಹ ತಗೊತಾ ಇತ್ತು, ನೆಲದಲ್ಲಿ ಸಾರಾಂಶ ಇರುತ್ತೆ. ಆದರೆ ಇತ್ತೀಚೆಗೆ ಹೈಬ್ರಿಡ್ ವೆರೈಟಿಗಳು ಬಂದ ಮೇಲೆ ಅದು ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೋ ಏನೋ ಗೊತ್ತಿಲ್ಲ. 30 ಡೇಸ್ ಒಳಗಡೆ ಇದು ಕೊತ್ತಂಬರಿ ಸೊಪ್ಪು ಬರುತ್ತೆ ಅಂದರೆ ನೀವು ನಂಬಲೇಬೇಕು. ಒಂದು ಅಣಬೆ ಬೆಳೆಯೋದಕ್ಕೂ 1.5 ತಿಂಗಳು ತಗೊಳುತ್ತೆ, ಅದು 60 ದಿವಸದವರೆಗೂ ತಗೊಳುತ್ತೆ. ಆದರೆ ಕೊತ್ತಂಬರಿ ಸೊಪ್ಪು ಬರೀ 25ರಿಂದ 30 ದಿವಸಕ್ಕೆ ಬರ್ತದೆ, ನೀವು ನಂಬಲೇಬೇಕು. ಅಂಥ ಕೊತ್ತಂಬರಿ ಸೊಪ್ಪು ಅದ್ರ ಬಗ್ಗೆ ಬೇಡ ವೆರೈಟಿ, ಯಾಕೆಂದರೆ ಈಗ ಹೈಬ್ರಿಡ್ಗಳ ಯುಗ. ಎಲ್ಲ ತರಕಾರಿಗಳಲ್ಲೂ ಆಗ್ಬೋದು, ಸೊಪ್ಪುಗಳಲ್ಲೂ ಆಗ್ಬೋದು, ನಾಟಿ ವೆರೈಟಿಗಳು, ದೇಶಿ ತಳಿಗಳು ಯಾವುದೋ ಹೊರಟೋಗಿ ಯಾವುದೋ ಕಾಲಗಳಾಗ್ಬಿಟ್ಟಿದೆ. ಈಗ ಎಲ್ಲದರಲ್ಲೂ ಹೈಬ್ರಿಡ್. ಈಗ ಕೊತ್ತಂಬರಿ ಸೊಪ್ಪು 9ನೇ ದಿನದಲ್ಲಿ ಮೊಳಕೆ ಬಂದಿದೆ ನಮ್ಮ ತೋಟದಲ್ಲಿ. ಅದ್ರ ಬಗ್ಗೆ ಮಾತ್ರ ಒಂದು ಎಕರೆಗೆ ಎಷ್ಟು ಕೆ ಜಿ ಬೇಕಾಗುತ್ತೆ ಮತ್ತು ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಅದು ಇಳುವರಿ ಎಷ್ಟು ಬರುತ್ತೆ, ಎಷ್ಟು ರೇಟ್ ಇದೆ, ಎಷ್ಟು ಸಿಗುತ್ತೆ ಅಂದರೆ ಬೆಲೆ ಎಷ್ಟು ಖರ್ಚಾಗುತ್ತೆ, ಮಿನಿಮಮ್ ಎಷ್ಟು ಪ್ರೈಸ್ ಮಾಡಿದ್ರೆ ನಮಗೆ ಹಾಕಿರೋ ಬಂಡವಾಳ ಅನ್ನೋದು ಬರುತ್ತೆ. ಈ ಎಲ್ಲ ಮ್ಯಾಟ್ರಿಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ ಒಂದು ಎಕರೆಗೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಈಗ ಬರ್ತಕ್ಕಂಥ ಹೈಬ್ರಿಡ್ ಬೀಜಗಳನ್ನು ಒಂದು ಎಕರೆಗೆ 35 ಕೆ ಜಿ ಚೆಲ್ಲಬೇಕಾಗುತ್ತೆ. 2 ಕೆ ಜಿ ಪಾಕೆಟು, 2 ಕೆ ಜಿ ಸೇರಿ ಒಂದು ಪಾಕೆಟ್ ಬರುತ್ತೆ. ಒಂದು ಪಾಕೆಟಲ್ಲಿ 2 ಕೆ ಜಿ ಇರುತ್ತೆ ಅಂತ ಅರ್ಥ. ಈಗ ಸದ್ಯದ ಮಟ್ಟಿಗೆ ಹನುಮಾನ್ ಸೀಡ್ಸ್ ಅಂತ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಈಗ ಬರ್ತಕ್ಕಂಥ ಎಲ್ಲ ಹೈಬ್ರಿಡ್ ವೆರೈಟಿಗಳು 30 ಡೇಸ್ ಬಿಲೋ ಅಂತಲೇ ಹೇಳ್ಬೋದು. ಅದು ಪಾಕೆಟ್ ಸಹ ನಿಮಗೆ ತೋರಿಸ್ತೀನಿ. ಈಗ 1 ಕೆ ಜಿ ಬೀಜದ ಬೆಲೆ ಬಂದು 250 ರೂಪಾಯಿ ಇದೆ. ಮತ್ತು ಇದು ಒಂದು ಅಂಗಡಿಯಿಂದ ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬೆಲೆಗಳು ಹೆಚ್ಚು ಕಡಿಮೆ ಆಗ್ಬೋದು. ನಾವು ತಗೊಂಡಿರ್ತಕ್ಕಂಥದ್ದು 250ರಿಂದ 210 ರೂಪಾಯಿ 1 ಕೆ ಜಿಗೆ ಬೀಜ. ಒಂದು ಪ್ಯಾಕೆಟ್ ಬಂದು 500 ರೂಪಾಯಿ 2 ಕೆ ಜಿ ಇರ್ತಕ್ಕಂಥದ್ದು. ಒಂದು ಎಕರೆಗೆ 35 ಕೆ ಜಿ ಮತ್ತು 18 ಪ್ಯಾಕೆಟು ಬೇಕಾಗುತ್ತೆ ನಮಗೆ ಒಂದು ಎಕರೆಗೆ ಆಯ್ಕೆ ಮಾಡ್ಕೋಬೇಕಾದ್ರೆ. ಇನ್ನೊಂದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಇದಕ್ಕೆ ಹೆಚ್ಚಿನ ಮಣ್ಣಿನ ಫಲವತ್ತತೆ ಏನು ಬೇಕಾಗಿರೋದಿಲ್ಲ. ಈ ಹಿಂದೆ ಯಾವುದಾದ್ರೂ ನಾವು ಬೆಳೆನ ಹಾಕಿದರೆ ಅದಕ್ಕೆ ಫಲವತ್ತತೆ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ, ಯಾಕೆಂದರೆ ಅತಿ ಬೇಗನೆ ಬರ್ತಕ್ಕಂಥದ್ದು. ಮತ್ತು ಬೀಜ ಚೆಲ್ಲಿ ಇವತ್ತು ನೀವು ನೋಡ್ಬೋದು, ಆಗ ನೆಟಾಫಿಮ್ ಸ್ಪ್ರಿಂಕ್ಲರ್ ಸೆಟ್ ಮಾಡಿದ್ದೀವಿ. ನೆಟಾಫಿಮ್ ಸ್ಪ್ರಿಂಕ್ಲರ್ ಸೆಟ್ ಮಾಡಿದ್ದೀವಿ ನೋಡ್ಬೋದು. ಅಗ್ರಿಕಲ್ಚರಲ್ಲಿ ಆ ನೆಟಾಫಿಮ್ ಸ್ಪ್ರಿಂಕ್ಲರ್ ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಏನಿಲ್ಲ, ಅದು ಒಳ್ಳೆ ಸ್ಪ್ರಿಂಕ್ಲರ್ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಎಕರೆಗೆ 400ರಿಂದ 500 ಸ್ಪ್ರಿಂಕ್ಲರ್ ಬೇಕಾಗುತ್ತೆ ಮತ್ತು 9ರಿಂದ 9 ಅಡಿಗೆ ಗ್ಯಾಪ್ ಕೊಟ್ಟಿದೆ. ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿದೆ. ಈಗ ಸದ್ಯಕ್ಕೆ ನೀರು ಹೋಗ್ತಾಯಿದೆ, ಗಮನಿಸೋ ಹಾಗೆ. ಈಗ ನೀವು ನೋಡಬೇಕಾದ್ರೆ 9ನೇ ದಿನಕ್ಕೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಿನ್ನೂ ಮೊಳಕೆ ಪ್ರಮಾಣ ಇವತ್ತು ಪ್ರಾರಂಭ ಆಗಿರೋದು. ನಿನ್ನೆ ಎಲ್ಲೋ ಒಂದೊಂದು ಕಾಣಿಸ್ತಾ ಇದ್ದಿದ್ದನ್ನು ಗಮನಿಸ್ಬೋದು. ಇದು ನಾಳೆ ಅಷ್ಟೊತ್ತಿಗೆ ಇನ್ನೂ ತುಂಬ ಚೆನ್ನಾಗಿ ಡಬಲ್ ಆಗುತ್ತೆ. ಈ ರೀತಿ ಹತ್ತತ್ರನೇ ಇರಬೇಕು ಮೊಳಕೆಗಳು. ತುಂಬ ದೂರ ಆದರೆ ಈ ಹಿಂದೆ ಇರ್ತಕ್ಕಂಥ ಹೈಬ್ರಿಡ್ 1.5 ತಿಂಗಳಲ್ಲಿ 2 ತಿಂಗಳಲ್ಲಿ ಬರ್ತಕ್ಕಂಥ ಹೈಬ್ರಿಡ್ಗಳಲ್ಲಿ ಇಷ್ಟು ಪ್ರಮಾಣದ ಮೊಳಕೆಗಳು ಬೇಕಾಗಿರಲಿಲ್ಲ. ಕಾರಣ ಏನಂದರೆ ಆಗ ಈ ಕವಲುಗಳು ಅನ್ನೋದು ತುಂಬ ಬರ್ತಾಯಿತ್ತು ಕೊತ್ತಂಬರಿ ಸೊಪ್ಪಲ್ಲಿ. ಆದರೆ ಈಗ ಒಂದು ಸೊಪ್ಪು ಒಂದೇ ಕಡ್ಡಿ ಬರೋದು. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸೊಪ್ಪು ಒಂದೇ ಕಡ್ಡಿ ಬರುತ್ತೆ. ಅದರಿಂದ ಬಂಚಿಗೆ ತುಂಬ ಸೊಪ್ಪುಗಳು ಬೇಕಾಗುತ್ತೆ. ಕಡ್ಡಿಗಳನ್ನ ಹಾಕಿ ಜಾಸ್ತಿ ಸಂಖ್ಯೆ ಗಿಡಗಳನ್ನ ಹಾಕಬೇಕಾಗುತ್ತೆ. ಆದ್ದರಿಂದ ಬೀಜನ ಒಂದು ಎಕರೆಗೆ ಆಗಲೇ ಹೇಳಿದಾಗೆ 35 ಕೆ ಜಿ ಒಂದು ಎಕರೆಗೆ ಚೆಲ್ಲಬೇಕಾಗುತ್ತೆ. ಈಗ 9 ದಿನಕ್ಕೆ ಬಂದಿದೆ. ಇನ್ನು ಆಲ್ಮೋಸ್ಟು 20 ಡೇಸ್ಗೆ ನೋಡಿ, ನೀವು ಗಮನಿಸಿ. ಈಗ ಮೊಳಕೆ ಬರೋದಕ್ಕೆ 9 ದಿವಸ ಆಗಿದೆ. ಇನ್ನು 20 ದಿನಕ್ಕೆ ಕೊತ್ತಂಬರಿ ಸೊಪ್ಪು ಬರಬೇಕು. ಎಷ್ಟು ಫಾಸ್ಟಾಗಿ ಅದು ಗ್ರೋತ್ ಆಗಬೇಕಲ್ವ. ಹಾಗೆ ಇದಕ್ಕೆ ಅತಿ ಹೆಚ್ಚು ಏನು ಕೆಮಿಕಲ್ಗಳನ್ನ ಅಂದರೆ ಔಷಧಿಗಳನ್ನ ಏನು ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಹುಳಕ್ಕೆ ಒಂದು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಫಂಗಿಸೈಡ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗುತ್ತೆ ರೋಗ ಇದ್ದರೆ. ಮಳೆಗಾಲ ಇಲ್ಲಾಂದರೆ ಇದಕ್ಕೆ ಔಷಧಿನೇ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಮಳೆಗಾಲ ಇದ್ದರೆ ಯಾವುದಾದ್ರೂ ಫಂಗಿಸೈಡ್ ಸ್ಪ್ರೇ ಮಾಡಬೇಕಾಗುತ್ತೆ. ಕೆಮಿಕಲ್ ಇಲ್ಲದೆ ಬೆಳೀತಕ್ಕಂಥದ್ದು ಸೊಪ್ಪು ಆದರೆ ಹೈಬ್ರಿಡ್ ಸೊಪ್ಪು. ಮತ್ತು ಈ ಹಿಂದೆ ಬೆಳೀತಕ್ಕಂಥದ್ದು ಕೊತ್ತಂಬರಿ ಸೊಪ್ಪು ಮನೆಗೆ ತಂದು ಸಾಂಬಾರಿಗೆ ಹಾಕಿದಾಗ ತುಂಬ ಸ್ಮೆಲ್ ಇರ್ತಾಯಿತ್ತು. ಅಂದರೆ ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಎಕರೆಗೆ ಎಷ್ಟು ಬಂಚ್ ಬರುತ್ತೆ ಅಂತ, 8ರಿಂದ 10 ಸಾವಿರ ಬಂಚ್ ಬರುತ್ತೆ ಒಂದು ಎಕರೆಗೆ. ಅದ್ರ ಮೇಲೆ ನೀವು ನೋಡ್ಕೋದು. ಮಾರ್ಕೆಟ್ ಪ್ರೈಸ್ 5 ರೂಪಾಯಿ ಇದ್ದರೆ ಎಷ್ಟು ಬರುತ್ತೆ ಮತ್ತು 10 ರೂಪಾಯಿ ಇದ್ದರೆ ಒಂದು ಬಂಚ್ಗೆ ಎಷ್ಟು ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಎಕರೆಗೆ 10,000 ಕಟ್ಟುವರೆಗೂ ಅಂದರೆ 10,000 ಬಂಚ್ವರೆಗೂ ಹಾರ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ವ್ಯಾಪಾರಸ್ಥರು ಬಂದು ಅದರಲ್ಲಿ 2,000-3,000 ಬಂಚ್ ಕಡಿಮೆನೇ ಹೇಳಿ ವ್ಯಾಪಾರ ಮಾಡ್ತಾರೆ. ಯಾಕಂದರೆ ಅದು ಅವ್ರ ಗುಣ, ಅವರ ಬಿಸ್ನೆಸ್ಸು. ಏನು ಮಾಡೋಕ್ಕಾಗಲ್ಲ. ರೈತರು ಸ್ವಂತ ವ್ಯಾಪಾರ ಮಾಡಿದರೆ ಅದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ಮಾಡ್ಬೋದು.
ಇಲ್ಲಾಂದರೆ ಬಂಚ್ ಲೆಕ್ಕ ನೋಡಿಕೊಂಡು ವ್ಯಾಪಾರ ಮಾಡ್ಬೋದು. ನಮ್ಗೆ ವರ್ಕೌಟ್ ಆಗೋ ಥರ ಕೇವಲ ಮೊಳಕೆ ಮೊಳ್ತಿದ್ದ ಮೇಲೆ 20 ದಿವಸದಲ್ಲಿ ಬರೋ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಕೊತ್ತಂಬರಿ ಸೊಪ್ಪು 1 ಎಕರೆನಲ್ಲಿ ಸೊಪ್ಪು ಚೆನ್ನಾಗಿ ಬೆಳೆದರೆ 35 kgವರೆಗೂ ಚೆಲ್ಲಿದರೆ ಅದರಲ್ಲಿ ಸರಿಸುಮಾರು 10,000 ಬಂಚ್ವರೆಗೂ 1 ಎಕರೆಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ವ್ಯಾಪಾರಸ್ಥರು ತೋಟಕ್ಕೆ ಬಂದಾಗ ಅವರು 2,000-3,000 ಬಂಚಿಗೆ ಕಡಿಮೆನೇ ಹೇಳ್ತಾರೆ. ಯಾಕಂದರೆ ಅದು ವ್ಯಾಪಾರದ ಲಕ್ಷಣ. ಅವರು ಲಾಭ ಮಾಡ್ತಕ್ಕಂಥ ಪ್ರಮಾಣನ ಹೆಚ್ಚು ಮಾಡೋದಕ್ಕೆ ತೀರ್ಮಾನ ಮಾಡ್ಕೊತಾರೆ. ಕಡಿಮೆನೇ ಹೇಳಿ ವ್ಯಾಪಾರ ಮಾಡ್ಕೊತಾರೆ. ಮಾರ್ಕೆಟು 10 ರೂಪಾಯಿ ಇದ್ದರೆ 7 ರೂಪಾಯಿ 6 ರೂಪಾಯಿ ಇದೆ ಅಂತ ಹೇಳ್ತಾರೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ವ್ಯಾಪಾರ ಮಾಡಬೇಕಾದ್ರೆ ರೈತರು ಮುಂಜಾಗ್ರತೆ ವಹಿಸಬೇಕು, ಎಚ್ಚರಿಕೆಯಿಂದ ವ್ಯಾಪಾರ ಮಾಡಬೇಕು. ಮಾರ್ಕೆಟ್ ಆಲ್ಮೋಸ್ಟ್ ಈಗ ಈ ಹಿಂದೆ ಇದ್ದಾಗೆ ಒಂದು ರೀತಿ ಈ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾರಲ್ಲ, ಆ ರೀತಿ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ. ಯಾರು ಬೇಕಾದ್ರೂ ಫೋನ್ ಮುಖಾಂತರ ವಿಚಾರಿಸ್ಬೋದು ಅಥವಾ ಡೈರೆಕ್ಟಾಗಿ ನೇರವಾಗಿ ಮಾರ್ಕೆಟಿಗೆ ಭೇಟಿ ಮಾಡಿ ಅಥವಾ ಫೋನ್ ಮಾಡಿ ವಿಚಾರಿಸ್ಕೋಬೋದು ಬಂಚ್ ಏನು ರೇಟ್ ಇದೆ ಅಂತ. ಕೊತ್ತಂಬರಿ ಸೊಪ್ಪು ಅನ್ನೋದು ಡೈಲಿ ಪ್ರೈಸಸ್ ವೇರಿಯೇಷನ್ ಇರುತ್ತೆ. ಇವತ್ತಿರ್ತಕ್ಕಂಥದ್ದು ನಾಳೆ ರೇಟ್ ಇರೋದಿಲ್ಲ, ಬೆಳಗ್ಗೆ ಇರ್ತಕ್ಕಂಥದ್ದು ಮಧ್ಯಾಹ್ನ ರೇಟ್ ಇರೋದಿಲ್ಲ. ಅದರಿಂದ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಭವಿಷ್ಯ ಅನ್ನೋದು ಪ್ರೈಸಸ್ ಏನಿರುತ್ತೆ ಅದು ಶಾಶ್ವತ ಅಲ್ಲ. ಶಾಶ್ವತ ಅಂದರೆ ಒಂದು ರೀತಿ ನಿಶ್ಚಿತ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು 10 ರೂಪಾಯಿ ಇದ್ದರೆ ನಾಳೆ 7 ರೂಪಾಯಿ ಆಗ್ಬೋದು, ಅಥವಾ ಇವತ್ತು 10 ರೂಪಾಯಿ ಇದ್ದರೆ ನಾಳೆ 20 ರೂಪಾಯಿ ಆಗ್ಬೋದು. ಮಾರ್ಕೆಟ್ ಅವೈಲಬಿಲಿಟಿ ಯಾವ ರೀತಿ ಅದಕ್ಕೆ ತಕ್ಕಾಗೆ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಕೊತ್ತಂಬರಿ ಸೊಪ್ಪು ಮಾರ್ಕೆಟ್ ಅನ್ನೋದು ತುಂಬ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಆದ್ದರಿಂದ ಸದ್ಯದ ಮಟ್ಟಿಗೆ ಕೊತ್ತಂಬರಿ ಸೊಪ್ಪು ಪ್ರೈಸ್ ಇದ್ದಾಗ ಯಾವ ತೋಟದಲ್ಲಿ ಸೊಪ್ಪು ಬಂದಿರುತ್ತೆ ಅವನೇ ರಾಜ ಅಂತಲೇ ಹೇಳ್ಬೋದು. ನಾಳೆ ರೇಟ್ ಚೆನ್ನಾಗಿದೆ, ನಾಳೆ ಸೊಪ್ಪು ಬರುತ್ತೆ ನಮ್ಮದು ಅಂದರೆ ನಾಳೆ ಏನು ಬೆಲೆ ಬರುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ. ಆದ್ದರಿಂದ ನಿಮಗೆ ಸೊಪ್ಪು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಾಗ ಏನು ಬೆಲೆ ಇರುತ್ತೋ ಅದಕ್ಕೆ ಕರೆಕ್ಟಾಗಿ ನೋಡಿ ಮಾರ್ಕೆಟಿಂಗ್ ಪೊಸಿಷನ್ ನೋಡಿ ವ್ಯಾಪಾರ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಡಿಮೆ ಖರ್ಚಲ್ಲಿ ಬರ್ತಕ್ಕಂಥದ್ದು ಹೇಳ್ಬೋದು. ಕಡಿಮೆ ಖರ್ಚಲ್ಲಿ ಬರುತ್ತೆ, ರೇಟ್ ಚೆನ್ನಾಗಿದ್ರೆ ತುಂಬ ಒಳ್ಳೆ ಕಾಸು ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ಕೊತ್ತಂಬರಿ ಸೊಪ್ಪು ಹಸುಗಳಿಗೆ ಕೊಯ್ಯಬೇಕಾಗುತ್ತೆ. ಯಾಕೆಂದರೆ ವಿಪರೀತ ಹೆಚ್ಚಾಗಿ ಬಂದಾಗ ಪಾರ್ಸಲ್ಗಳಿದ್ದಾಗ ಕೊತ್ತಂಬರಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡೋಕ್ಕೂ ಯಾರೂ ಬರೋದಿಲ್ಲ. ಮತ್ತು ನಿಮಗೆ ಇನ್ನೊಂದು ನೆನಪಿರಲಿ, ಇದು ಹಾರ್ವೆಸ್ಟ್ ಮಾಡೋದಕ್ಕೆ ಬಂದಾಗ ಈ ಹೈಬ್ರಿಡ್ ಸೊಪ್ಪು 2-3 ದಿವಸದಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಆಮೇಲೆ ಏನಾದರೂ ಲೇಟ್ ಮಾಡಿದ್ರೆ ಅದರಲ್ಲಿ ಕಡ್ಡಿ ಬಂದುಬಿಡುತ್ತೆ. ಕಡ್ಡಿ ಬಂದು ಹೈಟ್ ಆಗಿಬಿಟ್ಟಾಗ ಅದನ್ನು ಯಾರೂ ತಗೊಳ್ಳೋದಿಲ್ಲ. ಆಮೇಲೆ ನೀವು ಹಸುಗಳು ಕೊಯ್ದು ಹಾಕಬೇಕಾಗುತ್ತೆ, ಇಲ್ಲಾಂದರೆ ರೋಟೋವೇಟ್ರ್ ಹಾಕ್ಕೊಂಡು ನೆಲಕ್ಕೆ ಸೇರಿಸ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿ ಕೊತ್ತಂಬರಿ ಸೊಪ್ಪು ಬಂದರೆ ಲಾಟ್ರಿ, ಇಲ್ಲಾಂದರೆ ಖಾಲಿ ಹಾಳೆ ಅಷ್ಟೇ ಅಂತಲೇ ಹೇಳ್ಬೋದು. ಇದು ಕೆಲವರ ಹಣೆ ಬರಹನೂ ಬದಲಾಯಿಸುತ್ತೆ, ಕೆಲವರ ಹಣೆ ಬರಹನ ನಿರ್ಧರಿಸುತ್ತೆ, ಕೆಲವರ ಹಣೆ ಬರಹನ ಹಾಳು ಮಾಡುತ್ತೆ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಮತ್ತಷ್ಟು ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಇನ್ನು ಈ ಕೊತ್ತಂಬರಿ ಸೊಪ್ಪನ್ನ ಏಕಾಂಗಿ ಬೆಳೆಯಾಗಿ ಬೆಳಿಬೋದು ಮತ್ತು ಬೇರೆ ಬೆಳೆಗಳ ಮಧ್ಯದಲ್ಲಿ ಅಂತರ್ ಬೆಳೆಯಾಗಿಯೂ ಬೆಳಿಬೋದು. ಅಷ್ಟೊಂದು ಈಸಿಯಾಗಿ ಬೆಳಿಬೋದು ಮತ್ತು ಬೆಲೆಗಳು ಅಷ್ಟು ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಇಂಥ ಲಾಟ್ರಿ ಟಿಕೆಟ್ ತಗೊಂಡಾಗ ಇಂಥ ಲಾಟ್ರಿ ಬೆಳೆಯಲ್ಲಿ ರೈತರ ಅದೃಷ್ಟನೂ ಪರೀಕ್ಷೆ ಮಾಡ್ಬೋದು. ಯಾಕೆಂದರೆ ಬೀಜ ಚೆಲ್ಲಿದಾಗ ಇರೋ ರೇಟ್ ಅಲ್ಲ, ನಾಳೆ ಯಾವತ್ತು ರೇಟ್ ಇರುತ್ತೆ, ಇವತ್ತು ಇರೋ ರೇಟ್ ನಾಳೆ ಇರೋಲ್ಲ, ನಾಳೆ ಇರೋ ರೇಟ್ ಸ್ವಲ್ಪ ಹೊತ್ತು ಇರೋಲ್ಲ, ಹೀಗೆ ಆ ರೀತಿ ಅನಿಶ್ಚಿತತೆಯಿಂದ ಕೂಡಿರುತ್ತೆ.